ಹಾಯ್ ಎಲ್ರಿಗೂ ಗುಡ್ ಈವ್ನಿಂಗ್. ವೆಲ್ಕಮ್ ಟು ಸಮಯ ಪ್ರದೀಪ್ ಬ್ಲಾಗ್ಸ್. ಗೈಸ್ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಸಹ ಚೆನ್ನಾಗಿದ್ದೀನಿ. ಸೊ ಲಾಂಗ್ ಟೈಮ್ ಆಗ್ತು ವಿಡಿಯೋ ಮಾಡೋದಕ್ಕೆ ಲಾಂಗ್ ಟೈಮ್ ಆಯಿತು. ಸೊ ಅದರಿಂದ ನಾನು ವಿಡಿಯೋ ಮಾಡೋದಕ್ಕಾಗಲಿಲ್ಲ. ಲಾಂಗ್ ಟೈಮ್ ಏನಕ್ಕಾಗ್ತಾಯಿದೆ ಅಂದರೆ ನಾನು ಜೆಶು ನೋಡ್ಕೊಳ್ಳೋದ್ರಲ್ಲಿ, ನಂಗೆ ಮನೆ ಕೆಲಸ ಅದು ಇದು ಎಡಿಟಿಂಗಲ್ಲಿ ತುಂಬ ಬ್ಯುಸಿ ಆಗ್ತಾನೇ ಇರಲಿಲ್ಲ ವಿಡಿಯೋ ಮಾಡೋದಕ್ಕೆ. ಸೊ ಗೈಸ್ ಇವತ್ತು ನಾನು ಆ್ಯಕ್ಚುಲಾಗಿ ನಾನು ತುಂಬ ಆಸೆ ಪಟ್ಟಿದ್ದೆ. ಪ್ರದೀಪ್ ಹೇಳಿದೆ, ಅವ್ರು ತರಿಸ್ಕೊಟ್ರು. ಏನು ಅಂದರೆ ನಿಮಗೆ ಟೈಟಲು ತಮ್ಮೇಲೆ ನೋಡಿನೇ ಗೊತ್ತಾಗಿರುತ್ತೆ ಏನು ಅಂತ. ಸೊ ಇದನ್ನು ನಿಧು ವಸ್ತ್ರದಲ್ಲಿ ನಾನು ಬೈ ಮಾಡಿದೆ. ಸೊ ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡ್ತೀನಿ ಯಾವ ಥರ ಇದೆ ಏನು ಅಂತ. ಕಟ್ ಮಾಡ್ತಾಯಿದ್ದೀನಿ ಒಂದು ಸೆಕೆಂಡು. ಹಾಗೆ ಬಟ್ 1149 ಕೊಟ್ಟೆ. ಸೊ ಬಟ್ ಇಷ್ಟ ಆಯಿತು, ಆ ಕಲರ್ ನನ್ನ ಹತ್ರ ಇರಲಿಲ್ಲ ಅಂತ ಬೈ ಮಾಡಿದೆ. ಸೊ ನೋಡ್ಬಾ ನಿಮ್ಮ ಮುಂದೆನೇ ವಿಡಿಯೋ ಏನಕ್ಕೆ ಮಾಡ್ಕೋತಾಯಿದ್ದೀನಿ ಅಂದರೆ ಒಂದು ಮೆಮೊರಿಯಬಲ್ ಆಗಿರುತ್ತೆ ಅಂತ. ಸೊ ಫೈನಲಿ ಅನ್ಬಾಕ್ಸ್ ಮಾಡ್ತಿದ್ದೀನಿ ಸ್ಯಾರಿ. ಹೇಗಿದೆಯೋ ನಿಜವಾಗ್ಲೂ ಗೊತ್ತಿಲ್ಲ, ಇವಾಗ ಓಪನ್ ಮಾಡಬೇಕು. ಸೊ ಆ್ಯಕ್ಚುಲಾಗಿ ಇದು 25th ಬಂತು. ಪಾಂಡವಪುರ ಅಂದರೆ ನಮ್ಮ ಸಬ್ ಡಿಸ್ಟಿಕ್ಕಿಗೆ ಬರುತ್ತೆ. ಸೊ ಅಲ್ಲಿಂದ ನನಗೆ ಊರಿಗೆ ಬರೋದಕ್ಕೆ ಇವತ್ತು ಬೆಳಗ್ಗೆ ಬಂತು. ಇವತ್ತು 27th, ಐ ಥಿಂಕ್ 27 ಅನಿಸುತ್ತೆ. ಇವತ್ತು ಬಂತು. ಅದಕ್ಕೆ ಇವಾಗ ತೆಗೆದು ವಿಡಿಯೋ ಮಾಡ್ತಾಯಿದ್ದೀನಿ. ಬಟ್ ಹೇಗಿದೆ ಏನೋ ಗೊತ್ತಿಲ್ಲ. ಐ ಥಿಂಕ್ ಇದು ಬ್ಲೌಸ್ ಅನಿಸುತ್ತೆ, ಬ್ಲೌಸ್ ಪೀಸ್ ಅನಿಸುತ್ತೆ. ಕರೆಕ್ಟ್ ಬ್ಲೌಸ್ ಪೀಸ್ ಇದು. ನೋಡಿ ಮಿರರ್ ಇದೆ, ಕಾಣ್ತಿದೆ ಅನಿಸುತ್ತೆ. ಸೊ ಇದು ಬ್ಲೌಸು. ನಿಮ್ಮ ಮುಂದೆನೇ ಅನ್ಬಾಕ್ಸ್ ಮಾಡ್ತಾಯಿದ್ದೀನಿ. ಸೊ ಎಸ್, ನನಗೆ ಈ ಥರ ಸ್ಯಾರಿ ಅಂದರೆ ಮಲ್ಟಿ ಕಲರ್ ಅಂತ ಅನ್ನಿಸ್ತು. ಸೊ ಅದಕ್ಕೆ ತೊಗೊಂಡೆ. ಬಟ್ ಕ್ಲಾತ್ ಎಲ್ಲ ಚೆನ್ನಾಗಿದೆ, ನಿಜಕ್ಕೂ ತುಂಬ ನೈಸ್ ಇದೆ. ಏನಕ್ಕೆ ನಾನು ಈ ಸ್ಯಾರಿ ಬೈ ಮಾಡಿದೆ ಅಂತಲೂ ಹೇಳ್ತೀನಿ. ಸೊ ನನ್ನ ಸ್ಯಾರಿಗೆ ನಂಗೆ ನಿಜವಾಗ್ಲೂ ಇಷ್ಟ ಆಯಿತು. ಯಾಕಂದರೆ ನಾನು ಜೆಶುನ ಕರ್ಕೊಂಡು ಹೋಗೋದಕ್ಕೆ ಚುಚ್ಚೋದಿಲ್ಲ. ಬಟ್ ವೆಯ್ಟ್ಲೆಸ್ ಆಗಿದೆ, ನಂಗೆ ತುಂಬ ಇಷ್ಟ ಆಯಿತು. ಸೊ ಅದಕ್ಕೆ ನಾನು ಪ್ರದೀಗೆ ಹೇಳಿದೆ. ನಾನು ಆ್ಯಕ್ಚುಲಾಗಿ ಇನ್ನೊಂದು ಸ್ಯಾರಿ ನೋಡಿದ್ದೆ ನಿಧು ವಸ್ತ್ರದಲ್ಲೇ. ಸೊ ಅದನ್ನು ತೊಗೊಳ್ಳೋಣ ಅಂತ ಅಂದ್ಕೊಂಡಿದ್ದೆ. ಬಟ್ ಅದನ್ನು ತೊಗೊಳ್ಳಿಲ್ಲ, ಇದನ್ನು ತೊಗೊಂಡೆ. ಬಟ್ ನನಗೇನೋ ಒಂಥರ ಇಷ್ಟ ಆಯಿತು, ನೋಡಿದ ತಕ್ಷಣ ಇಷ್ಟ ಆಯಿತು. ಈ ಥರ ಮಲ್ಟಿ ಕಲರ್ ಸ್ಯಾರಿ ಇಲ್ಲ, ನಂಗೆ ಬೇಕು ಅಂತ ಹೇಳ್ಬಿಟ್ಟು ತೊಗೊಂಡೆ. ಬಟ್ ಆದರೆ ಏನೋ ಒಂಥರ ಅನ್ನಿಸ್ತಿದೆ. ಬಟ್ ಪ್ರೈಸ್ ಜಾಸ್ತಿ ಆಯಿತೇನೋ ಅಂತ ಅನ್ನಿಸ್ತಿದೆ ಒಂದು ಕಡೆ. ಇನ್ನೊಂದು ಕಡೆ ಬಟ್ ನೋಡೋಣ. ಇಲ್ಲಿ ಕೆಳಗಡೆ ನೀವು ನೋಡ್ಬೋದು, ಇಲ್ಲಿ 6ವರೆಗೂ ಇದಿರುತ್ತೆ ಟ್ಯಾಗು, ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಬಟ್ ಇದು ಹೇಗೆ ಅಂತಲೇ ಗೊತ್ತಿಲ್ಲ. ಇದು ಲಾಸ್ಟಲ್ಲಿ ನಾವು ಪಿನ್ ಮಾಡ್ತೀವಲ್ಲ ಅಲ್ಲಿಗೆ ಬರುತ್ತೆ. ಇದು ಲಾಸ್ಟಲ್ಲಿ ಪಿನ್ ಮಾಡಿಕೊಂಡು ನೆರಿಗೆ ಸಿಗಿಸ್ತೀವಲ್ಲ ಅಲ್ಲಿಗೆ ಬರುತ್ತೆ. ಇದು ನೋಡ್ಬೋದು. ಸೊ ಗೈಸ್ ಇದು ನಿಧು ವಸ್ತ್ರದಲ್ಲಿ ನಾನು ತೊಗೊಂಡಿದ್ದಂಥ ಸ್ಯಾರಿ ಚೆನ್ನಾಗಿದೆ. ಬಟ್ ನನಗೆ ಇಷ್ಟ ಆಯಿತು. ಆದರೆ ಇನ್ನೂ ಒಂದೇನೆಂದರೆ ಪ್ರೈಸ್ ಬಂದ್ಬಿಟ್ಟು 1149 ರೂಪೀಸ್ ಪೇ ಮಾಡಿದೆ. ಇನ್ನೂ ಒಂದು ಹೇಳಬೇಕು ಗೊತ್ತಾ ಗೈಸ್, ನಿಧು ವಸ್ತ್ರದಲ್ಲಿ ನಾನು ಫಸ್ಟ್ ಆರ್ಡರ್ ಮಾಡಿದಾಗ ಅಂದರೆ ಪ್ರತಿ ಆರ್ಡರ್ ಮಾಡೋಕ್ಕೆ ಅಮೌಂಟ್ ಕಳಿಸಿದ್ದವರು. ಬಟ್ ಅವ್ರಿಗೆ ಅಷ್ಟು ವೆಬ್ಸೈಟಲ್ಲಿ ಹೋಗಿ ಮಾಡಿ ಅಂದರೆ ನಂಗೆ ಗೊತ್ತಾಗಲ್ಲ, ಬೇಕಾದ್ರೆ ಇನ್ಸ್ಟಾಗ್ರಾಮಲ್ಲಿ ಮಾಡ್ತೀನಿ ಅಂತಂದರು. ಅದಕ್ಕೆ ನಾನು ಏನಿಲ್ಲ ನಾನು ಹೇಳ್ಕೊಡ್ತೀನಿ ಅಂದ್ಬಿಟ್ಟು ನಂದು ಇಮೇಲ್ ಐ ಡಿ ಹಾಕಿದ ತಕ್ಷಣ ನಮ್ಮದು ಪೇಮೆಂಟ್ ಸಕ್ಸಸ್ ಆಗಿ ಸೆಕೆಂಡಿಗೆ ಪೇಮೆಂಟ್ ಸಕ್ಸಸ್ ಆಯಿತು. ಅದು 1 ನಿಮಿಷಕ್ಕೆ ಕರೆಕ್ಟಾಗಿ ನಾನು ಅಬ್ಸರ್ವ್ ಮಾಡಿದ್ದೀನಿ. ಇಮೇಲ್ಗೆ 2-3 ಮೆಸೇಜ್ ಬರುತ್ತೆ ನಿಧು ವಸ್ತ್ರದಿಂದ. ಒಂದು ನಾವು ಪೇಮೆಂಟ್ನ ಸಕ್ಸಸ್ ಮಾಡಿರೋದು, ಮತ್ತು ಒಂದು ರೆಸಿಪ್ಟು, ಒಂದು ನಮ್ಮದು ಡಿಸ್ಪ್ಯಾಚ್ ಆದಮೇಲೆ ಒಂದು ಟ್ರ್ಯಾಕರ್ ಐ ಡಿನೂ ಸಹ ನಿಮಗೆ ಇಮೇಲ್ಗೆ ಕಳಿಸ್ಕೊಡ್ತಾರೆ. ಯಾವುದೇ ರೀತಿ ಮೋಸ ಏನಿಲ್ಲ. ಬಟ್ ನನಗಂತೂ ಯೂಶ್ವಲಿ ತುಂಬ ಇಷ್ಟ ಆಯಿತು. ಅದಕ್ಕಿಂತ ಈ ಬ್ಲೌಸ್ ತುಂಬ ಇಷ್ಟ ಆಯಿತು ನನಗೆ. ಸೊ ನೋಡ್ತಿದ್ದೀರಲ್ಲ, ನಂಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಸೊ ಎಸ್ ಗೈಸ್, ಇದು ಈ ಸೀರೆ ಯಾವಾಗ ಹಾಕೊಳ್ತೀನೋ ಅಂತ ಯೋಚನೆ ಮಾಡ್ತಾಯಿದ್ದೆ. ಎಸ್ ಗೈಸ್, ಈ ಸ್ಯಾರಿ ಪ್ರೈಸು ಸಹ ನಾನು ಹೇಳಿದೆ ನಿಮಗೆ. ಸೊ ನಿಮಗೆ ಏನಾದರೂ ಇದರಲ್ಲಿ ಜಾಸ್ತಿ ಅನಿಸಿದರೆ ದಯವಿಟ್ಟು ಕಮೆಂಟ್ ಮಾಡಿ ಎಷ್ಟು ಕೊಡ್ಬೋದಿತ್ತು ಅಂತ. ಸೊ ನಾನು ಅಂತ ಹೇಳಿದ ನಿಜ, ನಾನು ಜಾಸ್ತಿ ಆಯ್ತೇನೋ ಅಂತ ಅನಿಸಿದ್ದು ಒಂದು ಕಡೆ ಅನ್ನಿಸ್ತು. ಸೊ ಬಟ್ ಆದರೆ ಚೆನ್ನಾಗಿದೆ ಅಂತ ಅನ್ನಿಸ್ತು. ಕ್ಲಾತ್ ನೋಡ್ಬೋದು ನೀವು,
ನಿಜವಲ್ಲೂ ತುಂಬ ಬೆಣ್ಣೆ ಥರ ನೈಸಿಗಿದೆ ನನಗೆ. ಯಾಕಂದರೆ ನಾನು ಜಸ್ಟನ್ನ ಎತ್ಕೊಳ್ಳೋದಕ್ಕಾಗಲಿ, ಅಂದರೆ ನೆಕ್ಸ್ಟ್ ಮಂತು ನನ್ನ ಮಗಳಿಗೆ ಮುಡಿ ತೆಗ್ಸೋದಿತ್ತು, ಅದಕ್ಕೋಸ್ಕರ ಈ ಸ್ಯಾರಿನ ತೊಗೊಂಡೆ. ಸೊ ಅಷ್ಟರೊಳಗಡೆ ಇದನ್ನು ಸ್ಟಿಚ್ ಮಾಡಿ ಹಾಕ್ಕೊತೀನಿ. ಆಮೇಲೆ ಏನಕ್ಕೆ ಅಂದರೆ ಅವಳನ್ನ ಹೊರಗಡೆ ಕರ್ಕೊಂಡು ಹೋಗೋದಕ್ಕೆ, ದೇವಸ್ಥಾನಕ್ಕೆಲ್ಲ ಹೋಗೋದಕ್ಕೆ ಸಿಂಪಲ್ಲಾಗಿದೆ. ಸೊ ಮಲ್ಟಿ ಕಲರ್ ಸ್ಯಾರಿ ತೊಗೊಳ್ಳೇಬೇಕು ಅಂತ ಅಂದ್ಕೊಂಡಿದ್ದೆ, ತೊಗೊಂಡಿದ್ದೀನಿ, ನೋಡ್ತಾ ಇರ್ಬೋದು. ಬಟ್ ಎಸ್ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ ಅನ್ನೋಕ್ಕಾಗಲ್ಲ, ನಮ್ಮ ಪ್ರಣು ಇದ್ದಾಳೆ, ನಾನು ಪ್ರಣು ಇಬ್ಬರು ಸೇರಿ ವಿಡಿಯೋ ಮಾಡ್ತಿರೋದು. ಬಟ್ ಟೈಮೇ ಸಿಗ್ತಾಯಿಲ್ಲ ನಮ್ಮಿಬ್ಬರಿಗೆ. ಬಟ್ ನಾನು ವಿಡಿಯೋ ಮಾಡ್ಕೊಂಡಾಗ ಇವಳು ಮಲ್ಕೊಂಡಿರ್ತಾಳೆ. ಇವಳು ಮಾಡೋಣ ಅನ್ನೋ ಟೈಮಲ್ಲಿ ನನಗೆ ಹೆವಿ ಕೆಲಸ ಇರುತ್ತೆ, ಅದರಿಂದ ನಾವಿಬ್ಬರು ಒಟ್ಟಿಗೆ ವೀಡಿಯೋಸ್ ಮಾಡೋಕ್ಕಾಗೇ ಇಲ್ಲ. ಸೊ ಇನ್ಮೇಲೆ ನೋಡೋಣ, ಡೈಲಿ ಲಾಗ್ಸ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಆದಷ್ಟು ಟ್ರೈ ಮಾಡ್ತೀನಿ. ಸೊ ಎಸ್ ಗೈಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿರೋ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದೊಂದಿಗೆ ಸಿಗ್ತೀನಿ, ಅಲ್ಲಿವರೆಗೂ ಕಾಯ್ತಾರಿ. ಮತ್ತು ಈ ಸೀರೆ ಪ್ರೈಸ್ನ ಕಮೆಂಟ್ ಮಾಡಿ, ನಾನು ಏನಾದ್ರು ಜಾಸ್ತಿ ಕೊಟ್ಟಿದ್ದೀನಾ ಇಲ್ಲ ಕಡಿಮೆ ಆಗಿದೆ ಅಂತ ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ.